ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ಆಗಸ್ಟ್ 17, 2026 ಸೋಮವಾರ. ಅತಿ ಪವಿತ್ರವಾದ ಶ್ರಾವಣ ಮಾಸದ ನಾಗರ ಪಂಚಮಿ ಹಬ್ಬದ ಮಹಾದಿನ. ಈ ಶುಭ ದಿನದಂದು ನಾಗದೇವರ ಕೃಪೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲಿರಲಿ. ನಿನ್ನೆ ವಿಡಿಯೋದಲ್ಲಿ ಇವತ್ತು ನಿಮ್ಮ ಪೂಜಾ ವಿಧಾನ, ಜಪಿಸಬೇಕಾದ ಮಂತ್ರಗಳು ಮತ್ತು ಮುಹೂರ್ತವನ್ನು ಹೇಳಿದ್ದೆ. ವಿಡಿಯೋ ನೋಡಿಲ್ಲ ಅಂದ್ರೆ ಒಂದು ಸಲ ನೋಡಿ ಬನ್ನಿ. ಇವತ್ತು ನಾವು ಈ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ಸಂಬಂಧಿಸಿದ ಪುರಾಣ ಕಥೆಗಳನ್ನು ಕೇಳೋಣ. ಈ ಕಥೆಗಳು ನಿಮಗೆ ಪೂಜೆ ಮಾಡಿದರೂ ಮಾಡದಿದ್ದರೂ ಸಂಪೂರ್ಣ ದೈವಾನುಗ್ರಹ ತಂದುಕೊಡುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಶಾಂತ ಮನಸ್ಸಿನಿಂದ ಪೂರ್ತಿಯಾಗಿ ಕೇಳಿ ಧನ್ಯರಾಗಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಭಕ್ತಿಯಿಂದ ಓಂ ಶ್ರೀ ನಾಗದೇವತಾಯ ನಮಃ ಅಥವಾ ಓಂ ನಾಗೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಶ್ರಾವಣ ಮಾಸ ಬಂದೊಡನೆಯೇ ಹಬ್ಬಗಳ ಸಾಲು ಶುರುವಾಗುತ್ತದೆ. ಶ್ರಾವಣ ಶುಕ್ಲ ಪಕ್ಷದ ಪಂಚಮಿಯಂದು ಆಚರಿಸುವ ನಾಗರ ಪಂಚಮಿಯು ಅತ್ಯಂತ ದಿವ್ಯವಾದದ್ದು. ನಾಗದೇವರನ್ನು ಭಕ್ತಿಯಿಂದ ಪೂಜಿಸುವುದು, ಉಪವಾಸ ವ್ರತ ಮಾಡುವುದು ಹಾಗೂ ನಾಗರ ಪಂಚಮಿಯ ಕಥೆಯನ್ನು ಆಲಿಸುವುದು ಅತ್ಯಂತ ಶ್ರೇಷ್ಠ. ನಾಗದೇವರ ಅನುಗ್ರಹದಿಂದ ಸರ್ಪಭಯ ನಿವಾರಣೆಯಾಗುವುದಲ್ಲದೆ ಮನೆಯಲ್ಲಿ ಸುಖ, ಶಾಂತಿ, ಐಶ್ವರ್ಯ ಮತ್ತು ಸಂತಾನ ಸೌಭಾಗ್ಯಗಳು ಲಭಿಸುತ್ತವೆ. ಈ ದಿನ ಮುಖ್ಯವಾಗಿ ಅನಂತ, ವಾಸುಕಿ, ಪದ್ಮ, ಮಹಾಪದ್ಮ, ತಕ್ಷಕ, ಕಂಬಳ, ಕರ್ಕೋಟಕ ಮತ್ತು ಶಂಖಪಾಲ ಎಂಬ ಅಷ್ಟ ನಾಗಗಳನ್ನು ವಿಶೇಷವಾಗಿ ಆರಾಧಿಸಲಾಗುತ್ತದೆ. ಇಂದು ಸೋಮವಾರವೇ ನಾಗರ ಪಂಚಮಿ ಬಂದಿರುವುದು ಅತ್ಯಂತ ಅಪರೂಪದ ಯೋಗ. ಶಿವನ ಆಭರಣವಾದ ನಾಗರಾಜನನ್ನು ಈಶ್ವರನಿಗೆ ಪ್ರಿಯವಾದ ಸೋಮವಾರದಂದು ಪೂಜಿಸಿ ಕತೆ ಕೇಳುವುದು ಸಕಲ ದೋಷಗಳನ್ನು ಕಳೆಯುತ್ತದೆ. ಕತೆ 1. ಪೂರ್ವಕಾಲದಲ್ಲಿ ಒಂದು ನಗರದಲ್ಲಿ ಒಬ್ಬ ಧನಿಕ ವರ್ತಕನಿದ್ದನು. ಅವನಿಗೆ 7 ಮಂದಿ ಪುತ್ರರಿದ್ದು ಎಲ್ಲರಿಗೂ ವಿವಾಹವಾಗಿತ್ತು. ಎಲ್ಲರೂ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರು. ಅವರಲ್ಲಿ ಕಿರಿಯ ಸೊಸೆ ಅತ್ಯಂತ ದಯಾಮಯಿ, ಭಕ್ತಿ ಮತ್ತು ವಿನಯ ಉಳ್ಳವಳಾಗಿದ್ದಳು. ಒಂದು ದಿನ ಮನೆಗೆ ಮಣ್ಣಿನ ಅಗತ್ಯವಿದ್ದಾಗ ಎಲ್ಲಾ ಸೊಸೆಯಂದಿರು ಮಣ್ಣು ತೋಡಲು ಹೋದರು. ಮಣ್ಣು ತೋಡುತ್ತಿದ್ದಾಗ ಅಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ನಾಗರ ಹಾವು ಪ್ರತ್ಯಕ್ಷವಾಯಿತು. ಅದನ್ನು ಕಂಡು ಹೆದರಿದ ಹಿರಿಯ ಸೊಸೆ ಕೋಲಿನಿಂದ ಹೊಡೆಯಲು ಮುಂದಾದಳು. ಅದನ್ನು ಕಂಡ ಕಿರಿಯ ಸೊಸೆ ತಕ್ಷಣ ತಡೆದು, ಅಕ್ಕ, ಪಾಪ, ಈ ಹಾವನ್ನು ಕೊಲ್ಲಬೇಡ, ಇದೂ ಒಂದು ಜೀವಿ, ದಯವಿಟ್ಟು ಬಿಟ್ಟು ಬಿಡು ಅಂದಳು. ನಂತರ ಕಿರಿಯ ಸೊಸೆಯು ಹಾವಿನ ಬಳಿ ಹೋಗಿ, ನಾಗದೇವನೇ, ನೀನು ಇಲ್ಲೇ ಇರು, ನಾವು ಮನೆಗೆ ಹೋಗಿ ತಕ್ಷಣ ಮರಳಿ ಬರುತ್ತೇವೆ ಎಂದು ಮಾತು ಕೊಟ್ಟಳು. ಆದರೆ ಮನೆಗೆ ಹೋದ ನಂತರ ಕೆಲಸದ ಒತ್ತಡದಲ್ಲಿ ಆ ಮಾತನ್ನು ಮರೆತೇ ಬಿಟ್ಟಳು. ಮಾರನೇ ದಿನ ನೆನಪಾದಾಗ ತೀವ್ರ ಪಶ್ಚಾತ್ತಾಪ ಪಟ್ಟು ಆ ಜಾಗಕ್ಕೆ ಓಡಿ ಬಂದು ಕೈ ಮುಗಿಯುತ್ತಾ, ಅಣ್ಣ, ನನ್ನನ್ನು ಕ್ಷಮಿಸು, ಮಾತು ಕೊಟ್ಟು ಮರೆತು ಬಿಟ್ಟೆ ಎಂದು ಕಣ್ಣೀರಿಟ್ಟಳು. ಆಕೆ ತನ್ನನ್ನು ಅಣ್ಣ ಎಂದು ಪ್ರೀತಿಯಿಂದ ಕರೆದದ್ದಕ್ಕೆ ನಾಗದೇವನು ಪ್ರಸನ್ನನಾಗಿ ಆಕೆಯನ್ನು ತಂಗಿ ಎಂದು ಸ್ವೀಕರಿಸಿ ಕ್ಷಮಿಸಿದನು. ಕೆಲ ದಿನಗಳ ನಂತರ ನಾಗದೇವನು ಮಾನವ ರೂಪ ಧರಿಸಿ ಆಕೆಯ ಮನೆಗೆ ಬಂದು, ನಾನು ಈಕೆಯ ಬಾಲ್ಯದ ಸಹೋದರ ಎಂದು ಹೇಳಿ ಆಕೆಯನ್ನು ತನ್ನ ನಾಗಲೋಕಕ್ಕೆ ಕರೆದೊಯ್ದನು. ಪ್ರಕೃತಿಯ ನಿಯಮದಂತೆ ಒಮ್ಮೆ ಕಿರಿಯ ಸೊಸೆಯು ನಾಗದೇವನಿಗೆ ಬಿಸಿ ಹಾಲನ್ನು ನೀಡಿದಾಗ ಅವನ ಮುಖಕ್ಕೆ ಬಿಸಿ ತಾಕಿ ಸ್ವಲ್ಪ ಗಾಯವಾಯಿತು. ನಾಗದೇವನ ತಾಯಿ ಕೋಪಗೊಂಡಾಗ ನಾಗದೇವನು ತಂಗಿ ತಿಳಿಯದೆ ಮಾಡಿದ ತಪ್ಪಿದು ಎಂದು ತಾಯಿಯನ್ನು ಶಾಂತಗೊಳಿಸಿದನು. ಕಿರಿಯ ಸೊಸೆಯ ಒಳ್ಳೆತನಕ್ಕೆ ಮೆಚ್ಚಿ ಆಕೆಗೆ ಅಪಾರವಾದ ಚಿನ್ನಾಭರಣ, ರತ್ನಗಳು ಮತ್ತು ರೇಷ್ಮೆ ಸೀರೆಗಳನ್ನು ಉಡುಗೊರೆಯಾಗಿ ನೀಡಿ ಅತ್ತೆಯ ಮನೆಗೆ ಕಳುಹಿಸಿಕೊಟ್ಟನು. ಕಿರಿಯ ಸೊಸೆಯ ಐಶ್ವರ್ಯವನ್ನು ಕಂಡು ಅಸೂಯೆ ಪಟ್ಟ ಹಿರಿಯ ಸೊಸೆ ಆಕೆಯಿಂದ ಮತ್ತಷ್ಟು ಚಿನ್ನದ ವಸ್ತುಗಳನ್ನು ಹಾಗೂ ಚಿನ್ನದ ಪೊರಕೆಯನ್ನು ಕೂಡ ತರಿಸಿಕೊಂಡಳು. ಈ ದಿವ್ಯವಾದ ಆಭರಣಗಳ ವಿಷಯ ರಾಜಮನೆತನಕ್ಕೆ ತಲುಪಿತು. ರಾಣಿಯು ಕಿರಿಯ ಸೊಸೆಯ ದಿವ್ಯ ಹಾರವನ್ನು ತರಿಸಿಕೊಂಡು ತನ್ನ ಕೊರಳಿಗೆ ಹಾಕಿಕೊಂಡ ತಕ್ಷಣ ಆ ರತ್ನದ ಹಾರವು ಭಯಾನಕ ಸರ್ಪವಾಗಿ ಮಾರ್ಪಟ್ಟಿತು. ಹೆದರಿದ ರಾಜನು ಕಿರಿಯ ಸೊಸೆಯನ್ನು ಕರೆಸಿ ವಿಚಾರಿಸಿದನು. ಆಕೆ ವಿನಯದಿಂದ, ಮಹಾರಾಜರೇ, ಇದು ನನ್ನ ನಾಗಸೋದರ ನೀಡಿದ ದಿವ್ಯ ಹಾರ. ಇದು ನನ್ನ ಕೊರಳಲ್ಲಿದ್ದರೆ ರತ್ನಹಾರ, ಇತರರು ಧರಿಸಿದರೆ ಹಾವಾಗುತ್ತದೆ ಎಂದು ಹೇಳಿದಳು. ರಾಜನು ಆ ಹಾರವನ್ನು ಕಿರಿಯ ಸೊಸೆಗೆ ನೀಡಿದಾಗ ಅದು ಮರಳಿ ಶ್ರೇಷ್ಠ ರತ್ನಹಾರವಾಗಿ ಹೊಳೆಯತೊಡಗಿತು. ಆಕೆಯ ಭಕ್ತಿ ಮತ್ತು ಸತ್ಯಸಂಧತೆಯನ್ನು ಕಂಡು ರಾಜನು ಗೌರವಿಸಿದನು. ಅಂದಿನಿಂದ ನಾಗದೇವನನ್ನು ಸ್ವಂತ ಅಣ್ಣನೆಂದು ಭಾವಿಸಿ ಪೂಜಿಸುವ ಪದ್ಧತಿ ಬಲವಾಯಿತು.
ಕತೆ 2. ಮಹಾಭಾರತದ ಕಾಲಘಟ್ಟದ ಮತ್ತೊಂದು ಪ್ರಸಿದ್ಧ ಕತೆ ಇದು. ಅಭಿಮನ್ಯುವಿನ ಮಗನಾದ ಪರೀಕ್ಷಿತ್ ರಾಜನು ತಕ್ಷಕನೆಂಬ ನಾಗನ ಕಚ್ಚುವಿಕೆಯಿಂದ ಮರಣ ಹೊಂದುತ್ತಾನೆ. ತಂದೆಯ ಮರಣದಿಂದ ಕೋಪಗೊಂಡ ಮಗ ಜನಮೇಜಯ ರಾಜನು ಭೂಲೋಕದಲ್ಲಿದ್ದ ಸಮಸ್ತ ಸರ್ಪಕುಲವನ್ನೇ ನಿರ್ನಾಮ ಮಾಡಲು ಸರ್ಪಸತ್ರ ಯಾಗ ಎಂಬ ಮಹಾಯಜ್ಞವನ್ನು ಆರಂಭಿಸುತ್ತಾನೆ. ಮಂತ್ರಗಳ ಶಕ್ತಿಯಿಂದ ಜಗತ್ತಿನ ಮೂಲೆ ಮೂಲೆಯಲ್ಲಿದ್ದ ಸರ್ಪಗಳು ಬಂದು ಯಜ್ಞಕುಂಡದ ಉರಿಯುವ ಬೆಂಕಿಗೆ ಬಿದ್ದು ಭಸ್ಮವಾಗತೊಡಗುತ್ತವೆ. ಇದರಿಂದ ಭಯಭೀತರಾದ ನಾಗಗಳು ಆಸ್ತಿಕ ಮುನಿಯ ಮೊರೆ ಹೋಗುತ್ತವೆ. ಆಸ್ತಿಕ ಮುನಿಯು ಜನಮೇಜಯನ ಯಜ್ಞ ಮಂಟಪಕ್ಕೆ ಬಂದು ತನ್ನ ಜ್ಞಾನ ಮತ್ತು ಸ್ತೋತ್ರಗಳಿಂದ ರಾಜನನ್ನು ಪ್ರಸನ್ನಗೊಳಿಸುತ್ತಾನೆ. ಪ್ರಸನ್ನನಾದ ಜನಮೇಜಯನು ಏನು ವರ ಬೇಕು ಕೇಳು ಎಂದಾಗ ಆಸ್ತಿಕ ಮುನಿಯು ಪ್ರಾಣಿ ಹಿಂಸೆಯನ್ನು ತಡೆದು ಸರ್ಪಯಜ್ಞವನ್ನು ತಕ್ಷಣವೇ ನಿಲ್ಲಿಸುವಂತೆ ವರ ಕೇಳುತ್ತಾನೆ. ಜನಮೇಜಯನು ಯಜ್ಞವನ್ನು ನಿಲ್ಲಿಸಿ ಸರ್ಪಕುಲವನ್ನು ರಕ್ಷಿಸಿದ ಆ ಪವಿತ್ರ ದಿನವೇ ಶ್ರಾವಣ ಶುದ್ಧ ಪಂಚಮಿ. ಅಂದಿನಿಂದ ನಾಗದೇವರನ್ನು ಪೂಜಿಸುವ ಸಂಪ್ರದಾಯ ಬೆಳೆದು ಬಂತು. ಕತೆ 3. ಮತ್ತೊಂದು ಜಾನಪದ ಕಥೆಯ ಪ್ರಕಾರ ಒಬ್ಬ ರೈತನು ಹೊಲದಲ್ಲಿ ಉಳುಮೆ ಮಾಡುತ್ತಿರುವಾಗ ತಿಳಿಯದೆ ಭೂಮಿಯಡಿಯಲ್ಲಿದ್ದ ನಾಗರಹಾವಿನ ಮರಿಗಳನ್ನು ಕೊಲ್ಲುತ್ತಾನೆ. ತನ್ನ ಸಂತಾನವನ್ನು ಕಳೆದುಕೊಂಡ ತಾಯಿ ನಾಗರಹಾವು ಕೋಪದಿಂದ ರೈತನ ಕುಟುಂಬದವರನ್ನು ಕಚ್ಚಿ ಕೊಲ್ಲುತ್ತದೆ. ಆದರೆ ಆ ರೈತನ ಮಗಳು ನಾಗದೇವರ ವಿಗ್ರಹವನ್ನಿಟ್ಟು ಭಕ್ತಿಯಿಂದ ಹಾಲು ಹೂವು ಅರ್ಪಿಸಿ ಪೂಜಿಸುವುದನ್ನು ಕಂಡು ನಾಗರಹಾವು ಪ್ರಸನ್ನಗೊಳ್ಳುತ್ತದೆ. ಆಕೆಯ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿ ಸತ್ತಿದ್ದ ಆಕೆಯ ಕುಟುಂಬದವರಿಗೆ ಮರಳಿ ಜೀವ ನೀಡುತ್ತದೆ. ಈ ಘಟನೆಯಿಂದಾಗಿ ನಾಗರ ಪಂಚಮಿಯಂದು ಭೂಮಿಯನ್ನು ಅಗೆಯುವುದು ಅಥವಾ ಉಳುಮೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಕತೆ 4. ಒಮ್ಮೆ ಪಾರ್ವತೀದೇವಿ ಪರಮೇಶ್ವರನಲ್ಲಿ, ಸ್ವಾಮಿ, ಶ್ರಾವಣ ಶುಕ್ಲ ಪಂಚಮಿಗೆ ಇರುವ ವಿಶೇಷತೆ ಏನು ಎಂದು ಕೇಳಿದಾಗ ಈಶ್ವರನು ಹೀಗೆ ವಿವರಿಸುತ್ತಾನೆ. ದೇವಿ, ಈ ದಿನದಂದು ಅಷ್ಟನಾಗಗಳನ್ನು ಧ್ಯಾನಿಸಿ ಪೂಜಿಸುವುದು ಅತ್ಯಂತ ಪುಣ್ಯಕರ. ಮನೆಯ ಸಿಂಹದ್ವಾರದ ಎರಡೂ ಬದಿಗಳಲ್ಲಿ ಅರಿಶಿಣ, ಚಂದನ ಅಥವಾ ಸಗಣಿಯಿಂದ ನಾಗರ ಚಿತ್ರಗಳನ್ನು ಬರೆಯಬೇಕು. ಚಿನ್ನ, ಬೆಳ್ಳಿ, ತಾಮ್ರ, ಮಣ್ಣು ಅಥವಾ ಮರದ ನಾಗಪ್ರತಿಮೆಗಳನ್ನು ಪಂಚಾಮೃತದಿಂದ ಅಭಿಷೇಕಿಸಿ ಹಾಲು ಹೂವು ಗಂಧ ಅಕ್ಷತೆಯಿಂದ ಪೂಜಿಸಬೇಕು. ಇದರಿಂದ ಆ ಕುಟುಂಬಕ್ಕೆ ಯಾವುದೇ ಸರ್ಪದೋಷಗಳು ತಗಲುವುದಿಲ್ಲ ಎಂದು ಹೇಳುತ್ತಾರೆ. ನಾಗರ ಪಂಚಮಿ ಆಚರಣೆಯ ನಿಯಮಗಳು ಮತ್ತು ಫಲಗಳು. ನಾಗರ ಪಂಚಮಿಯಂದು ಭೂಮಿ ಅಗೆಯುವುದು, ಹೊಲ ಉಳುಮೆ ಮಾಡುವುದು, ಮರ ಗಿಡಗಳನ್ನು ಕಡಿಯುವುದು, ಕರಿಯುವುದು ಮತ್ತು ತರಕಾರಿ ಹೆಚ್ಚುವುದನ್ನು ಮಾಡಬಾರದು. ನಾಗಗಳು ಭೂಮಿಯಲ್ಲಿ ವಾಸಿಸುವ ಜೀವಿಗಳಾದ್ದರಿಂದ ಈ ದಿನ ಪ್ರಕೃತಿ ಮತ್ತು ಸರ್ಪಜಾತಿಗೆ ಗೌರವ ನೀಡುವುದು ನಮ್ಮ ಕರ್ತವ್ಯ. ಪ್ರತ್ಯಕ್ಷವಾಗಿ ಹಾವಿಗೆ ಹಾಲು ಎರೆಯುವುದು ಅಥವಾ ಹಾವನ್ನು ಹಿಡಿಯುವುದಕ್ಕಿಂತ ನಾಗದೇವರ ಕಲ್ಲು, ವಿಗ್ರಹ ಅಥವಾ ಛಾಯಾಚಿತ್ರಕ್ಕೆ ಭಕ್ತಿಯಿಂದ ಹಾಲು, ತಂಬಿಟ್ಟು ಅರ್ಪಿಸುವುದು ಶಾಸ್ತ್ರೀಯ ಹಾಗೂ ಸುರಕ್ಷಿತ. ಸಂತಾನವಿಲ್ಲದ ದಂಪತಿಗಳು ನಾಗದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ದಿವ್ಯ ಸಂತಾನ ಪ್ರಾಪ್ತಿಯಾಗುತ್ತದೆ. ಜಾತಕದಲ್ಲಿರುವ ಕಾಳಸರ್ಪ ದೋಷ ಹಾಗೂ ಸರ್ಪಭಯ ಸಂಪೂರ್ಣವಾಗಿ ತೊಲಗುತ್ತದೆ. ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ ಹಾಗೂ ಐಶ್ವರ್ಯ ವೃದ್ಧಿಯಾಗುತ್ತದೆ. ಆತ್ಮೀಯರೇ, ನಾಗರ ಪಂಚಮಿ ಅಂದರೆ ಕೇವಲ ಹಾವನ್ನು ಪೂಜಿಸುವ ಹಬ್ಬವಲ್ಲ. ಇದು ಪ್ರಕೃತಿಯನ್ನು ಗೌರವಿಸುವ, ಸಕಲ ಜೀವರಾಶಿಯಲ್ಲಿ ದೈವತ್ವವನ್ನು ಕಾಣುವ ಮತ್ತು ಸೋದರ ಸೋದರಿಯರ ಪ್ರೀತಿಯನ್ನು ಸಾರುವ ಪವಿತ್ರ ಆಚರಣೆ. ಈ ಶುಭ ದಿನದಂದು ನಾಗದೇವರನ್ನು ಸ್ಮರಿಸುತ್ತಾ ಈ ಮಂತ್ರವನ್ನು ಜಪಿಸಿ. ಓಂ ಅನಂತಾಯ ನಮಃ, ಓಂ ವಾಸುಕಯೇ ನಮಃ, ಓಂ ಪದ್ಮಾಯ ನಮಃ, ಓಂ ಮಹಾಪದ್ಮಾಯ ನಮಃ, ಓಂ ತಕ್ಷಕಾಯ ನಮಃ, ಓಂ ಕಂಬಲಾಯ ನಮಃ, ಓಂ ಕರ್ಕೋಟಕಾಯ ನಮಃ, ಓಂ ಶಂಖಪಾಲಾಯ ನಮಃ. ನಾಗದೇವರ ದಿವ್ಯ ಆಶೀರ್ವಾದದಿಂದ ನಿಮ್ಮ ಇಡೀ ಕುಟುಂಬಕ್ಕೆ ಸುಖ, ಶಾಂತಿ, ಆಯುಷ್ಯು, ಆರೋಗ್ಯ ಮತ್ತು ಆನಂದ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.